विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 35ನೇ ಶ್ಲೋಕ. ಸತ್ವಾತ್ಮಯೋ ನಿರತಿ ವಿಸ್ಮಿತ ಆಶ್ರಿತೋಬ್ಜಂ ಕಾಲೇನ ತೀವ್ರ ತಪಸಾ ಪರಿಶುದ್ಧ ಭಾವಃ ತ್ವಾಮಾತ್ಮನೀಶ ಭುವಿ ಗಂಧಮಿವಾತಿ ಸೂಕ್ಷ್ಮಂ ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ. ಪ್ರಹ್ಲಾದ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಮುಂದುವರೆಸ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರು ಪದ್ಮದಲ್ಲಿ ಜನಿಸಿದ ಕೂಡಲೇ ಎಲ್ಲ ಕಡೆಯಲ್ಲಿ ನೋಡ್ತಾರೆ, ಯಾವುದು ಕಾಣಿಸೋದಿಲ್ಲ, ಕೇವಲ ಪದ್ಮ ಮಾತ್ರ ಇರ್ತದೆ. ಆ ಪದ್ಮದ ಒಳಗೆ ನೀನಿದ್ದಿ, ಆದರೆ ಹೊರಗೆ ಎಲ್ಲ ಕಡೆಯಲ್ಲೂ ಹುಡುಕ್ತಾ ಇದ್ದಾರೆ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನೀನು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಬಹಳ ಆಶ್ಚರ್ಯದಿಂದ ಆ ಬ್ರಹ್ಮದೇವರು ಅದೇ ಕಮಲದ ಒಳಗೆ ಕೂತು ಬಹಳ ದೊಡ್ಡ ತಪಸ್ಸನ್ನ ಮಾಡ್ತಾರೆ. ಬಹಳ ಕಾಲ ತೀವ್ರವಾದ ತಪಸ್ಸನ್ನ ಮಾಡಿ ಶುದ್ಧವಾದ ಅಂತಃಕರಣನಾಗಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡು ಇರುವಂತಹ ನಿನ್ನನ್ನ ಆಮೇಲೆ ನೋಡ್ತಾರೆ. ಭುವಿ ಗಂಧಂ ಇವ, ಪೃಥ್ವಿಯಲ್ಲಿ ಗಂಧ ಇದೆ, ಬಹಳ ಸೂಕ್ಷ್ಮವಾಗಿ ಇರುತ್ತೆ ಅದು ಗಂಧ. ಆ ಪೃಥ್ವಿಯಲ್ಲಿ ಗಂಧ ಅನ್ನೋದು ಹೇಗೆ ಬಹಳ ಸೂಕ್ಷ್ಮವಾಗಿ ಇದೆಯೋ ಹಾಗೆ ಅತಿ ಸೂಕ್ಷ್ಮ ರೂಪದಿಂದ ನೀನು ಪಂಚಭೂತಗಳಲ್ಲಿ, ಇಂದ್ರಿಯಗಳಲ್ಲಿ, ಮನಸ್ತತ್ವ ಮೊದಲಾದ ಎಲ್ಲ ಕಡೆಗೆ
ವ್ಯಾಪಿಸಿಕೊಂಡಿದ್ದಿ. ಅದೆಲ್ಲವೂ ನಿನಗೆ ದೇಹದಂತೆ ಇದೆ. ನಿನ್ನ ದೇಹದಂತೆ ಇರುವ ಪಂಚಭೂತ, ಇಂದ್ರಿಯ, ಮನಸ್ಸು ಮೊದಲಾದ ಎಲ್ಲ ತತ್ವಗಳಲ್ಲಿ ಅತಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡಿರುವಂತಹ ನಿನ್ನನ್ನ ಆಮೇಲೆ ಕಂಡುಕೊಂಡ ಆ ಬ್ರಹ್ಮ. ಹೇಗೆ ಪೃಥ್ವಿಯಲ್ಲಿ ಗಂಧ ಅತಿ ಸೂಕ್ಷ್ಮ ರೂಪದಿಂದ ಇದೆಯೋ ಹಾಗೆ ನೀನು ಎಲ್ಲ ಕಡೆಯಲ್ಲಿ ಅತಿ ಸೂಕ್ಷ್ಮ ರೂಪದಿಂದ ಇದ್ದೀಯ. ಅದನ್ನ ಬ್ರಹ್ಮದೇವರು ಅನೇಕ ವರ್ಷಗಳ ನಂತರದಲ್ಲಿ ಅದೇ ಕಮಲದಲ್ಲಿ ಕೂತು ತಪಸ್ಸನ್ನ ಮಾಡಿ ಶುದ್ಧ ಅಂತಃಕರಣವುಳ್ಳವರಾಗಿ ಪರಿಶುದ್ಧ ಭಾವ ತೀವ್ರೇಣ ತಪಸ ಕಾಲೇನ ವಿತತಂ ದದರ್ಶ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂತಹ ನಿನ್ನನ್ನು ನೋಡಿದ ಅಂತ. ಬ್ರಹ್ಮದೇವರು ಕಮಲದಲ್ಲಿ ಕೂತು ತಪಸ್ಸು ಮಾಡ್ತಾರೆ. 100 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತ ಹಿಂದೆ ಹೇಳಿದ್ದಾರೆ, ಭಾಗವತದಲ್ಲೇ ನೋಡಿದ್ದೇವೆ. ತಪಸ್ಸು ಮಾಡಿ ತಮ್ಮೊಳಗೆ ಇರುವ ಭಗವಂತನ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಆ ಬ್ರಹ್ಮದೇವರು ಯಾವ ಭಗವಂತನನ್ನ ತಮ್ಮ ಒಳಗೆ ನೋಡಿದ್ರಲ್ಲ, ಆ ತಮ್ಮ ಒಳಗೆ ಇರುವ ಭಗವಂತನೇ ಜಗದ್ವ್ಯಾಪಿ ಆಗಿದ್ದು. ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡು ಎಲ್ಲ ಕಡೆಯಲ್ಲಿ ಸೂಕ್ಷ್ಮ ರೂಪದಿಂದ ಇದ್ದಾನೆ ಅಂತೇನು ಹೇಳಿದ್ದಾರಲ್ಲ, ಈ ಭಗವಂತನೇ ತಮ್ಮೊಳಗೆ ಇರುವಂತಹ ಭಗವದ್ ರೂಪ. ತನ್ನ ಒಳಗೆ ಇರುವಂತಹ ಭಗವಂತನ ಜಗದ್ವ್ಯಾಪಿಯಾದ ಆ ರೂಪವನ್ನು ನೋಡಿದ್ದೇ ಬ್ರಹ್ಮದೇವರು. ಆ ಜಗದ್ವ್ಯಾಪಿಯಾದ ರೂಪ, ತನ್ನ ಒಳಗೆ ಇರುವ ರೂಪ, ಅದೆಲ್ಲವೂ ಜ್ಞಾನಾನಂದಾತ್ಮಕವಾದದ್ದು. ಅಂತಹ ರೂಪವನ್ನ ಬ್ರಹ್ಮದೇವರು ನೋಡಿದ್ರು ಅಂತರ್ಥ. ಏವಂ ಸಹಸ್ರವದನಾಂಘ್ರಿಶಿರಃಕರೋರು ನಾಸಾಸ್ಯ ಕರ್ಣನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪಮುದಂ ವಿರಿಂಚಃ. ಎಂಥ ಅದ್ಭುತವಾದ ಆ ರೂಪ ನಿಂದು ಬ್ರಹ್ಮದೇವರೇನು ನೋಡಿದ್ದಾರೆ. ಸಾವಿರಾರು ಮುಖಗಳು ನಿನಗೆ, ಸಾವಿರಾರು ಪಾದಗಳು, ಸಾವಿರಾರು ತಲೆಗಳು, ಸಾವಿರಾರು ಕೈ, ತೊಡೆ, ಮೂಗು, ಬಾಯಿ, ಕಿವಿ, ಕಣ್ಣು, ಹಾಗೆ ಸಾವಿರಾರು ಆಭರಣಗಳಿಂದ ಆಯುಧಗಳಿಂದ ಕೂಡಿರ್ತಕ್ಕಂಥವನು ನೀನು. ಸಹಸ್ರ ವದನ ಅಂಗ್ರಿ ಶಿರಃಕರೋರು ನಾಸಾಸ್ಯ ಕರ್ಣ ನಯನಾಭರಣಾಯುಧಾಢ್ಯಂ. ಎಲ್ಲವೂ ಸಹಸ್ರ ಅಂದ್ರೆ ಸಾವಿರಾರು. ಕೈ, ಕಾಲು, ಮುಖ, ಬಾಯಿ, ಕಿವಿ, ಕಣ್ಣು, ಆಭರಣ, ಆಯುಧ ಮೊದಲಾದವುಗಳಿಂದ ಕೂಡಿರ್ತಕ್ಕಂಥವನು ನೀನು. ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ, ಓಜಸ್ಸು, ಬಲ ಮುಂತಾದ ಲಕ್ಷಣಗಳ ಸಮೂಹ ರೂಪವೇ ನೀನಾಗಿದ್ದಿ. ಇಂತಹ ಪರಮಪುರುಷನಾದ ನಿನ್ನನ್ನ ಆ ಬ್ರಹ್ಮದೇವರು ನೋಡಿ ಬಹಳ ಸಂತೋಷ ಆಯ್ತು ಅವರಿಗೆ ಅಂತ. ಹೀಗೆ ಚತುರ್ಮುಖ ಬ್ರಹ್ಮದೇವರು ಕಂಡ ಆ ಭಗವಂತನ ರೂಪವನ್ನ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಭುವಿ ಗಂಧಂ ಇವ ಅತಿ ಸೂಕ್ಷ್ಮಂ ಅಂತ ಇದೆ. ಭೂಮಿಯಲ್ಲಿ ಗಂಧ ಅಂತನ್ನೋದು ಹೇಗೆ ಅತಿ ಸೂಕ್ಷ್ಮವಾಗಿ ಇದೆಯೋ ಅದರಂತೆ ಭಗವಂತ ಸೂಕ್ಷ್ಮ ರೂಪದಿಂದ ಎಲ್ಲ ಈ ಪಂಚಭೂತಗಳಲ್ಲಿ ಮೊದಲಾದವುಗಳಲ್ಲಿ ಇದ್ದಾನೆ ಅಂತ. ಪೃಥ್ವಿಯಲ್ಲಿ ಅದಕ್ಕೆ ಕಾರಣವಾದ ಗಂಧ ಅಂತನ್ನೋದು ಭೂತ ಸೂಕ್ಷ್ಮ ವ್ಯಾಪಿಸಿಕೊಂಡಿದೆ. ಅದರಂತೆ ಪ್ರಪಂಚದಲ್ಲಿ ಅದರ ಆರೋಪಕ್ಕೆ ಅಧಿಷ್ಠಾನವಾದ ಸದ್ರೂಪ ಪರಬ್ರಹ್ಮ ವ್ಯಾಪಿಸಿದ್ದಾನೆ ಅಂತ ಶ್ರೀ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಆರೋಪ ಪ್ರಪಂಚದಲ್ಲಿ ಅವರು ಪ್ರಪಂಚ ಅನ್ನೋದು ಭಗವಂತನಲ್ಲಿ ಆರೋಪಿತವಾಗಿದೆ ಅಂತ ಹೇಳ್ತಾರೆ ಅವರು.
ಹಗ್ಗದಲ್ಲಿ ಹಾವು ಹೇಗೆ ಆರೋಪಿತವೋ ಹಾಗೆ ಪ್ರಪಂಚ ಅನ್ನೋದು ಭಗವಂತನಲ್ಲಿ ಬ್ರಹ್ಮನಲ್ಲಿ ಆರೋಪಿತ ಅಂತ ಇದು ಅದ್ವೈತಿಗಳ ವ್ಯಾಖ್ಯಾನ. ಇಲ್ಲಿ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಪೃಥ್ವಿಯಲ್ಲಿ ಆ ಪೃಥ್ವಿಗೆ ಕಾರಣವಾದ ಗಂಧ ಎಂಬಂತಹ ಭೂತ ಸೂಕ್ಷ್ಮ ಹೇಗೆ ವ್ಯಾಪಿಸಿಕೊಂಡಿದೆಯೋ ಹಾಗೆ ಪ್ರಪಂಚದಲ್ಲಿ ಆ ಪ್ರಪಂಚಕ್ಕೆ ಆರೋಪ ಮಾಡಲಿಕ್ಕೆ ಅಧಿಷ್ಠಾನವಾದ ಯಾವುದು ಬ್ರಹ್ಮ, ಆ ಸದ್ರೂಪ ಪರಬ್ರಹ್ಮ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಅಲ್ಲೇ ಮುಂದೆ ಮಾಯಾಮಯಂ ಸದುಪಲಕ್ಷಿತ ಸನ್ನಿವೇಶಂ ಅಂತ ಇದೆ ಮುಂದಿನ ಶ್ಲೋಕದಲ್ಲಿ. ಅದಕ್ಕೆ ಮಾಯೋಪಾಧಿಕವಾದ ಈಶ್ವರನಿಗೆ ಸತ್ತಾದ ಪ್ರಪಂಚವೇ ಅವಯವ ರೂಪದಿಂದ ಇದೆ ಅಂತ ಈ ರೀತಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮತರ್ಕದಲ್ಲಿ ಇದಕ್ಕೆ ವಿವರಣೆಯನ್ನ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಮಗದನ್ನ ಮಧ್ವಾಚಾರ್ಯರು ತೋರಿಸಿಕೊಡ್ತಾರೆ. ಗಂಧಾಖ್ಯಾ ದೇವತಾ ಯದ್ವತ್ ಪೃಥಿವೀಂ ವ್ಯಾಪ್ಯ ತಿಷ್ಠತಿ ಏವಂ ವ್ಯಾಪ್ತಂ ಜಗದ್ವಿಷ್ಣುಂ ಬ್ರಹ್ಮಾತ್ಮಸ್ಥಂ ದದರ್ಶಃ ಇತಿ ಚ ಅಂತ. ಗಂಧ, ಹುವಿ ಗಂಧ ಅಂತೇನು ಭಾಗವತದಲ್ಲಿದೆ, ಹುವಿ ಗಂಧಮಿವ ಅತಿ ಸೂಕ್ಷ್ಮಂ ಅನ್ನೋದಕ್ಕೆ ಬ್ರಹ್ಮತರ್ಕದ ಅದೇ ಅರ್ಥವನ್ನ ತಿಳಿಸಿಕೊಡ್ತಕ್ಕಂತಹ ಶ್ಲೋಕವನ್ನು ಮಧ್ವಾಚಾರ್ಯರು ಉದಾಹರಿಸಿದ್ದಾರೆ. ಗಂಧ ಎಂಬ ದೇವತೆ ಪೃಥ್ವಿಯಲ್ಲಿ ವ್ಯಾಪಿಸಿಕೊಂಡಿರುವಂತೆ ಗಂಧಾಖ್ಯಾ ದೇವತಾ ಯದ್ವತ್ ಪೃಥ್ವೀಂ ವ್ಯಾಪ್ಯ ತಿಷ್ಠತಿ, ಅದೇ ಥರ ಜಗತ್ತನ್ನ ವ್ಯಾಪಿಸಿದ ಆ ವಿಷ್ಣುವನ್ನ ಬ್ರಹ್ಮದೇವರು ತಮ್ಮ ಹೃದಯದೊಳಗೇ ನೋಡಿದರು ಅಂತ. ಆತ್ಮಸ್ಥಂ ದದರ್ಶ ಅಂತ ಇದು ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಹಾಗಾಗಿ ಗಂಧ ಅಂದರೆ ಇಲ್ಲಿ ಪೃಥ್ವಿಯ ಅಭಿಮಾನಿಯಾದ ಗಂಧ ಎಂಬ ದೇವತೆ ಇಟ್ಟುಕೊಳ್ಬೇಕು. ಅವಳು ಪೃಥ್ವಿಯಲ್ಲಿ ವ್ಯಾಪಿಸಿಕೊಂಡಿದ್ದಾಳೆ. ಹಾಗೆ ಪರಮಾತ್ಮ ನಿಯಾಮಕನಾಗಿ ಈ ಜಗತ್ತನ್ನ ವ್ಯಾಪಿಸಿಕೊಂಡಿದ್ದಾನೆ. ಅಂತಹ ವ್ಯಾಪ್ತವಾದ ರೂಪವನ್ನ ಬ್ರಹ್ಮದೇವರು ತಪಸ್ಸಿನಿಂದ ಕಂಡುಕೊಂಡ್ರು ಅಂತ ಅರ್ಥ. ಅದರಿಂದ ಪರಮಾತ್ಮ ಈ ಪ್ರಪಂಚಕ್ಕೆ ನಿಯಾಮಕ ಹೊರತು ಉಪಾದಾನ ಅಲ್ಲ. ಅವರು ಉಪಾದಾನ ಅಂತ ಹೇಳ್ತಾರೆ. ಭಗವಂತ ಈ ಜಗತ್ತಿಗೆ ನಿಯಾಮಕ. ಬ್ರಹ್ಮತರ್ಕದ ವಾಕ್ಯವನ್ನು ನೋಡಿದರೆ ನಮಗಿದು ಗೊತ್ತಾಗ್ತದೆ. ಅಲ್ಲಿ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ಅಂತ ಇದೆ. ಅಲ್ಲಿಯೂ ಕೂಡ ಮಾಯಾ ಅಂದ್ರೆ ಅವಿದ್ಯೆ ಅಲ್ಲ. ಮಾಯಾ ಅನ್ನೋ ಶಬ್ದಕ್ಕೆ ಅವಿದ್ಯೆ ಅಂತ ಅರ್ಥ ಅಲ್ಲ. ಅಲ್ಲಿ ಮಧ್ವಾಚಾರ್ಯರು ಮಾಯಾಮಯಂ ಜ್ಞಾನಸ್ವರೂಪಂ ಸದುಪಲಕ್ಷಣ ಸನ್ನಿವೇಶಂ ಆನಂದಾದಿಲಕ್ಷಣ ಸಮುದಾಯ ರೂಪಂ ಅಂತ ಅರ್ಥ ಬರೆದಿದ್ದಾರೆ. ಮಾಯಾಮಯ ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ. ಸದುಪಲಕ್ಷಣ ಸನ್ನಿವೇಶ ಅಂತಂದ್ರೆ ಆನಂದಾದಿ ಲಕ್ಷಣಗಳ ಸಮುದಾಯ ರೂಪ ಅಂತ ಅರ್ಥ. ಮಾಯಾ ವಯುನಂ ಜ್ಞಾನಂ ಮಾಯೇತ್ಯುಕ್ತ ಪ್ರಕೃಷ್ಟತ್ವಾತ್ ಪ್ರಕೃಷ್ಟಂ ಹಿ ಮಯಾಭಿಧಂ ವಿಷ್ಣೋ ಪ್ರಜ್ಞಪ್ತಿರೇವೈಕ ಅಂತ ಇದೆಲ್ಲ ಪ್ರಮಾಣಗಳು ನಮಗೆ ವಿಷ್ಣು ಸ್ವರೂಪಭೂತವಾದ ಜ್ಞಾನ ಅನ್ನೋದನ್ನ ಮಾಯಾ ಅನ್ನೋ ಶಬ್ದದಿಂದ ಕರೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾಯಾಮಯ ಅಂದ್ರೆ ಜ್ಞಾನಸ್ವರೂಪ. ಸದುಪಲಕ್ಷಣ ಸನ್ನಿವೇಶ ಅಂತಂದ್ರೆ ಸತ್ ಅಂದ್ರೆ ಅಥ ಕಸ್ಮಾದ್ ಉಚ್ಯತೆ ಸದಿತಿ ಸಂತೋಷ್ಯಸ್ಮಿನ್ ಆನಂದ ಓಜೋ ಬಲಂ ಅಂತ ಏನು ವೇದ ಹೇಳ್ತಾ ಇದೆ, ಅದಕ್ಕನುಸಾರವಾಗಿ ಆನಂದ, ಓಜ, ಬಲ ಮುಂತಾದ ಸದ್ಗುಣಗಳೇ ಮುಖ್ಯ ಲಕ್ಷಣವಾಗಿ ಉಳ್ಳಂತವನು ಅವನು ಜ್ಞಾನಸ್ವರೂಪ. ಸದುಪಲಕ್ಷಣ ಸನ್ನಿವೇಶ ಅವುಗಳ ಸಮೂಹವೇ ಆಗಿದ್ದಾನೆ. ಆ ಜ್ಞಾನಗಳ ಸಮೂಹವೇ ನೀನು ಅಂತ ಈ ರೀತಿ ಎಲ್ಲ ವೇದ ಮೊದಲಾದವುಗಳ ಅನುಸಾರವಾಗಿ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ಇದೇ ರೂಪ ಜ್ಞಾನಸ್ವರೂಪವಾದ ಯಾವ ರೂಪ ಇದೆ ಇದೇ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದೆ ಅಂತ ಅರ್ಥ. ವಿತತಂ ದದರ್ಶ ಅಂತಿದೆ ಭಾಗವತದಲ್ಲಿ. ವಿತತಂ ಅಂದ್ರೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಂತಹ ರೂಪ. ಅದನ್ನ ನೋಡಿ ಸಂತೋಷಪಟ್ಟ. ಮುದಮಾಪ ವಿರಿಂಚಹ ಅಂತ ಈ ಶ್ಲೋಕದಲ್ಲಿರುವ ಅದನ್ನು ಹಿಂದಿನ ಶ್ಲೋಕಕ್ಕೂ ಸೇರಿಸಿಕೊಂಡು ಅರ್ಥ ಹೇಳಬೇಕು.
ವಿತತಂ ಈ ಇಡೀ ವಿಶ್ವದಲ್ಲಿ ವ್ಯಾಪಿಸಿಕೊಂಡಿರುವಂತಹ ಯಾವ ರೂಪ ಇದೆ, ಜ್ಞಾನಾನಂದಾತ್ಮಕವಾದ ಆನಂದ ಓಜ ಬಲ ಮುಂತಾದ ಸದ್ಗುಣಗಳ ಸಮೂಹ ರೂಪವಾದಂತಹ ಯಾವ ರೂಪ ಇದೆ ಅದನ್ನ ನೋಡಿ ದೃಷ್ಟ್ವಾ ಮುದಮಾಪ ವಿರಿಂಚಃ, ಸಂತೋಷವನ್ನು ಹೊಂದಿದ ಅಂತ. ಹೀಗೆ ಬ್ರಹ್ಮತರ್ಕದ ವಾಕ್ಯಕ್ಕೆ ಅನುಸಾರವಾಗಿ ಈ ಭಾಗವತ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕು. ಹಾಗಾಗಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದು ಸರಿಯಲ್ಲ. ಅವರು ಏನು ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ, ಆ ಆರೋಪಕ್ಕೆ ಅಧಿಷ್ಠಾನ ರೂಪವಾದ ಬ್ರಹ್ಮ ವ್ಯಾಪಿಸಿಕೊಂಡಿದ್ದಾನೆ ಪ್ರಪಂಚದಲ್ಲಿ ಅಂತ ಹಿಂಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸರಿಯಾಗೋದಿಲ್ಲ. ಅದು ಅನೇಕ ಪ್ರಮಾಣಗಳಿಗೆ ವಿರುದ್ಧವಾದದ್ದು. ಇಂತಹ ಭಗವದ್ ರೂಪವನ್ನ ಆ ಬ್ರಹ್ಮ ನೋಡಿದ ಅಂತ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ ನರಸಿಂಹನನ್ನ. ಸತ್ವಾತ್ಮಯೋ ನಿರತಿ ವಿಸ್ಮಿತ ಆಶ್ರಿತೋಬ್ಜಂ ಕಾಲೇನ ತೀವ್ರ ತಪಸಾ ಪರಿಶುದ್ಧ ಭಾವಃ ತ್ವಾಮಾತ್ಮನೀಶ ಭುವಿ ಗಂಧಮಿವಾತಿ ಸೂಕ್ಷ್ಮಂ ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ ಏವಂ ಸಹಸ್ರವದನಾಂಘ್ರಿಶಿರಕ್ಕರೋರು ನಾಸಾಸ್ಯ ಕರ್ಣನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪಮುದಂ ವಿರಿಂಚಃ. ತಸ್ಮೈ ಭವಾನ್ ಹಯಶಿರಸ್ತನುವಂ ಚ ಬಿಭ್ರತ್ ವೇದದ್ರುಹಾವತಿ ಬಲೌ ಮಧುಕೈಟಭಾಖ್ಯೌ ಹತ್ವಾ ನಯಚ್ಛ್ರುತಿ ಗಣಾಂಶ್ಚ ರಜಸ್ತಮಶ್ಚ ಸತ್ವಂ ತವ ಪ್ರಿಯತಮಾಂ ತನುಮಾಮನಂತಿ. ಮತ್ತು ಭಗವಂತನ ಸ್ತೋತ್ರವನ್ನು ಮುಂದುವರೆಸ್ತಾ ಪ್ರಹ್ಲಾದ ಹೇಳ್ತಾನೆ, ಹಿಂದೆ ಮಧುಕೈಟಭರು ವೇದಗಳನ್ನು ಅಪಹಾರ ಮಾಡಿದರು. ಅಂತಹ ಅತ್ಯಂತ ಬಲಿಷ್ಠರಾದ ವೇದದ್ರೋಹಿಗಳಾದಂತಹ ಮಧುಕೈಟಭರನ್ನ ನೀನು ಹಯಗ್ರೀವ ರೂಪವನ್ನು ಧಾರಣೆ ಮಾಡಿ ಸಂಹಾರ ಮಾಡಿದಿ. ಅವರನ್ನ ಕೊಂದು ಆ ವೇದ ಸಮೂಹಗಳನ್ನ ಬ್ರಹ್ಮನಿಗೆ ತಂದುಕೊಟ್ಟಿ. ನಿನಗೆ ರಜೋಗುಣ, ತಮೋಗುಣ ಮತ್ತು ಸತ್ವಗುಣಗಳು ಬಹಳ ಪ್ರಿಯವಾದಂತಹ ಶರೀರ ಅಂತ ಹೇಳ್ತಾರೆ. ಪ್ರಿಯತಮಾಂ ತನು ಮಾಮನಂತಿ. ಸತ್ವರಜಸ್ತಮೋ ಗುಣಗಳು ಮೂರೂ ಕೂಡ ನಿನಗೆ ಶರೀರದಂತೆ, ಶರೀರ ಅಲ್ಲ, ಶರೀರದಂತೆ. ಈ ಇಡೀ ಬ್ರಹ್ಮಾಂಡ ಭಗವಂತನ ಶರೀರದಂತೆ ಇದೆ. ಪಾದೋ ಓಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ವೇದ ಹೇಳಿದಂತೆ ಈ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡು ನಿಂತಿದ್ದಾನೆ ಭಗವಂತ. ಹಾಗಾಗಿ ಆ ಎಲ್ಲ ಗುಣ ಸಮೂಹ ರೂಪವಾದ ಈ ಇಡೀ ಬ್ರಹ್ಮಾಂಡ ನಿನ್ನ ಶರೀರದಂತೆ ಇದೆ ಅಂತ ಜ್ಞಾನಿಗಳು ಹೇಳ್ತಾರೆ. ಅದು ಅತ್ಯಂತ ಪ್ರಿಯವಾದ ಶರೀರ ಅಂತ ಹೇಳ್ತಾರೆ ಜ್ಞಾನಿಗಳು ಅಂತ. ಇಲ್ಲಿ ಮಧುಕೈಟಭರು ವೇದಗಳನ್ನು ಅಪಹಾರ ಮಾಡಿದರು ಅಂತಿದೆ. ವೇದಗಳನ್ನು ಅಪಹಾರ ಮಾಡಿದಂತಹ ಮಧುಕೈಟಭರನ್ನ ಹಯಗ್ರೀವ ರೂಪದಿಂದ ಭಗವಂತ ಸಂಹಾರ ಮಾಡಿದ. ಸಂಹಾರ ಮಾಡಿ ವೇದಗಳನ್ನ ಮತ್ತೆ ಬ್ರಹ್ಮದೇವರಿಗೆ ಕೊಟ್ಟ ಅಂತ. ಏನಿದು ವೇದಗಳನ್ನ ಅಪಹಾರ ಮಾಡೋದು ಅಂದ್ರೇನು? ವೇದಗಳನ್ನ ಮತ್ತೆ ಬ್ರಹ್ಮದೇವರಿಗೆ ಕೊಡೋದು ಅಂದ್ರೇನು? ವೇದಗಳು ಅಂದ್ರೆ ಏನು? ಮಧುಕೈಟಭರು ವೇದಗಳನ್ನು ಅಪಹಾರ ಮಾಡೋದು ಅಂದ್ರೆ ಏನು? ಅಂದ್ರೆ ವೇದಗಳನ್ನ ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನ ಅಂತ ಅರ್ಥ. ವೇದಾಭಿಮಾನಿಗಳಾದ ದೇವತೆಗಳನ್ನ ಮಧುಕೈಟಭರು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ರು. ಅದು ಅಪಹಾರ ಮಾಡೋದು ಅಂದ್ರೆ ಹಾಗೆ. ಅಂದ್ರೆ
ಆ ವೇದಾಭಿಮಾನಿ ದೇವತೆಗಳನ್ನ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಅವರು ಜನರಿಂದ ವೇದೋಕ್ತ ಕರ್ಮಾನುಷ್ಠಾನವನ್ನ ನಡೆಸದೇ ಇರುವಂತೆ ಮಾಡಿಬಿಟ್ರು. ವೇದೋಕ್ತವಾದ ಕರ್ಮಾನುಷ್ಠಾನಗಳನ್ನ ಜನ ನಡೆಸಬೇಕು ಅಂತಾದ್ರೆ ವೇದಾಭಿಮಾನಿ ದೇವತೆಗಳ ಅನುಗ್ರಹ ಬೇಕು ನಮಗೆ. ಆ ವೇದಾಭಿಮಾನಿ ದೇವತೆಗಳನ್ನೇ ಈ ಮಧುಕೈಟಭರು ಅಪಹಾರ ಮಾಡಿ ತಮ್ಮ ಅಧೀನದಲ್ಲಿ ಇಟ್ಕೊಂಡ್ರು. ಯಾರಿಗೂ ಕೂಡ ವೇದೋಕ್ತ ಕರ್ಮಾನುಷ್ಠಾನಗಳನ್ನ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಅರ್ಥ. ಅಂತ ಸಂದರ್ಭದಲ್ಲಿ ಭಗವಂತ ಹಯಗ್ರೀವ ರೂಪವನ್ನ ತಾಳಿ ಆ ಮಧುಕೈಟಭರನ್ನ ಸಂಹಾರ ಮಾಡಿ ವೇದಾಭಿಮಾನಿ ದೇವತೆಗಳನ್ನ ಪುನಃ ಬ್ರಹ್ಮದೇವರ ವಶದಲ್ಲಿ ಇರಿಸಿದ. ಆವಾಗ ಆ ವೇದಾಭಿಮಾನಿ ದೇವತೆಗಳು ಬಹಳ ಸಂತೋಷದಿಂದ ಬ್ರಹ್ಮದೇವರ ಹತ್ರ ಇದ್ರು. ಅವರು ಜನರಿಂದ ವೇದೋಕ್ತ ಕರ್ಮಾನುಷ್ಠಾನಗಳನ್ನೆಲ್ಲ ಮಾಡಿಸಿದ್ರು. ಆ ರೀತಿ ಮಾಡಿಸುವಂತೆ ಮಾಡಿದ ಭಗವಂತ ಅಂತ ಹೀಗೆ ಅದಕ್ಕೆ ಅರ್ಥ ಇಟ್ಟುಕೊಳ್ಬೇಕು. ವೇದಗಳನ್ನು ಅಪಹಾರ ಮಾಡೋದು ಅಂದ್ರೆ ಆ ರೀತಿ ಅಭಿಪ್ರಾಯ. ಈ ರೀತಿ ಭಗವಂತ ಸ್ವರೂಪಾವತಾರ ಮಾಡಿದ್ದು ಮಾತ್ರ ಅಲ್ಲದೆ ಸಾತ್ವಿಕರಾದಂತಹ ದೇವತೆಗಳಲ್ಲಿ ಹಾಗೆ ರಾಜಸರಾದಂತಹ ಮನುಷ್ಯರಲ್ಲಿ ತಾಮಸರಾದಂತಹ ರಾಕ್ಷಸರಲ್ಲಿ ಎಲ್ಲರ ಒಳಗೂ ಪ್ರೇರಕನಾಗಿ ನಿಂತು ಲೀಲೆಗಳನ್ನು ಮಾಡಿದ. ಎಲ್ಲರ ಒಳಗೂ ತಾನೇ ಪ್ರೇರಕ. ಹಾಗಾಗಿ ಸತ್ವರಜಸ್ತಮೋ ಗುಣಗಳು ಮೂರೂ ಕೂಡ ಅವನಿಗೆ ಶರೀರದಂತೆ ಅಂತ ಹೇಳೋದು. ನಿನಗೆ ಶರೀರದಂತೆ ಇದೆ, ಸತ್ವರಜಸ್ತಮೋ ಗುಣಗಳು ನಿನಗೆ ಅತ್ಯಂತ ಬಲು ಪ್ರಿಯವಾದ ಶರೀರ ಅಂತ ಅಂತಾರೆ. ಅಂತಹ ನೀನು ಹಯಶಿರಹ ಹಯಗ್ರೀವ ರೂಪದಿಂದ ಆ ವೇದ ದ್ರೋಹಿಗಳಾದಂತಹ ವೇದದ್ರೋಹೌ ಅತಿಬಲೌ ಮಧುಕೈಟಭಾಖ್ಯೌ ವೇದದ್ರೋಹೌ ವೇದಗಳನ್ನ ದ್ರೋಹ ಮಾಡ್ತಕ್ಕಂಥವ್ರು ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಿರ್ತಕ್ಕಂತಹ ಅತ್ಯಂತ ಬಲಿಷ್ಠರಾದ ಮಧುಕೈಟಭರನ್ನ ಸಂಹಾರ ಮಾಡಿ ವೇದಗಳನ್ನ ರಕ್ಷಣೆ ಮಾಡಿದಿ. ಮತ್ತೆ ಪುನಃ ಬ್ರಹ್ಮದೇವರಿಗೆ ಆ ವೇದಗಳನ್ನ ಕೊಟ್ಟಿ. ತಸ್ಮೈ ಭವಾನ್ ಹಯಶಿರಸ್ತನುವಂ ಚ ಬಿಭ್ರತ್ ವೇದದ್ರುಹಾವತಿ ಬಲೌ ಮಧುಕೈಟಭಾಖ್ಯೌ ಹತ್ವಾನ್ನಯಚ್ಛೃತಿಗಣಾಂಶ್ಚ ರಜಸ್ತಮಶ್ಚ ಸತ್ವಂ ತವ ಪ್ರಿಯತಮಾಂ ತನುಮಾಮನಂತಿ. ಇತ್ತಂ ನೃತಿರ್ಯಗೃಷಿ ದೇವಝಷಾವತಾರೈಃ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ಪ್ರತೀಪಾನ್ ಧರ್ಮಂ ಮಹಾಪುರುಷಪಾಸಿ ಯುಗಾನುವೃತ್ತಂ ಛನ್ನಕ್ಕಲೌ ಯದಭವಸ್ತ್ರಿಯುಗೋಥ ಸತ್ವಂ. ಹೀಗೆ ನೀನು ಈಗ ಹಯಗ್ರೀವ ರೂಪದಿಂದ ವೇದ ಅಪಹಾರ ಮಾಡಿರ್ತಕ್ಕಂತಹ ಮಧುಕೈಟಭರನ್ನ ಸಂಹಾರ ಮಾಡಿ ವೇದಗಳ ರಕ್ಷಣೆ ಮಾಡಿದಿ ಅಂತ ಒಂದು ರೂಪವನ್ನ ಸ್ತೋತ್ರ ಮಾಡಿದ. ಇತ್ತಂ ಇದೇ ರೀತಿ ಧರ್ಮದ ರಕ್ಷಣೆಗೋಸ್ಕರ ನೀನು ನಾನಾ ಅವತಾರಗಳನ್ನ ಮಾಡ್ತಿದಿ. ನೃ ತಿರ್ಯಗ್ ಋಷಿ ದೇವ ಝಷ ಅವತಾರೈಹಿ ಮನುಷ್ಯನಾಗಿ ಅವತಾರ ಮಾಡ್ತಿದಿ. ನೃ ಅಂದ್ರೆ ಮನುಷ್ಯರಾಗಿ ಅವತಾರ ಮಾಡ್ತಿದಿ, ಮನುಷ್ಯನಂತೆ ಅಂತರ್ಥ. ಸಾಧಾರಣ ಮನುಷ್ಯರಂತೆಯೂ ಅವತಾರ ಮಾಡಿದ್ದಿ. ರಾಮ ಕೃಷ್ಣ ಮೊದಲಾದ ಅವತಾರಗಳಲ್ಲಿ ನೀನು ಸಾಧಾರಣ ಮನುಷ್ಯರಂತೆ ಅವತಾರ ಮಾಡಿದ್ದಿ, ಕಾಣಿಸ್ಕೊಂಡಿದ್ದಿ. ತಿರ್ಯಕ್ ಅಂತಂದ್ರೆ ತಿರ್ಯಕ್ ಪ್ರಾಣಿಯ ರೂಪಗಳಲ್ಲಿ ಅವತಾರ ಮಾಡಿದ್ದಿ. ಯಾವುದು ತಿರ್ಯಕ್ ಪ್ರಾಣಿಗಳು? ವರಾಹ ಮೊದಲಾದವುಗಳು ತಿರ್ಯಕ್ ಪ್ರಾಣಿಗಳು. ಹಂದಿ ರೂಪದಲ್ಲಿ ಅವತಾರ ಮಾಡಿದ್ದಿ. ನೃ ತಿರ್ಯಕ್. ಆಮೇಲೆ ಋಷಿ, ಈ ನರಸಿಂಹ ಅಂತೂ ಇವಾಗ ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ವಿಚಿತ್ರವಾದ ಅವತಾರ. ಇನ್ನು ಋಷಿಯಾಗಿ ಅವತಾರ ಮಾಡಿದ್ದಿ. ನೃ ತಿರ್ಯಕ್ ಆಮೇಲೆ ಋಷಿಯಾಗಿ ಅವತಾರ ಮಾಡಿದ್ದಿ. ಯಾವುದು? ವೇದವ್ಯಾಸ ಋಷಿ, ದತ್ತಾತ್ರೇಯ ಋಷಿ ಮೊದಲಾದ ಕಪಿಲ ಮೊದಲಾದ ರೂಪಗಳಿಂದ ಋಷಿಯಾಗಿಯೂ ಅವತಾರ ಮಾಡಿ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಿದ್ದಿ. ಋಷಿಯಾದ ಮೇಲೆ ದೇವನಾಗಿಯೂ ಅವತಾರ ಮಾಡಿದ್ದಿ.
ಯಾರು? ಯಜ್ಞ, ವಾಮನ, ಇದೆಲ್ಲ ದೇವರೂಪಗಳು. ಅದಿತಿಯ ಮಗನಾಗಿ ವಾಮನ ರೂಪದಿಂದ, ಅದಿತಿಯ ಮಕ್ಕಳೆಲ್ಲ ದೇವತೆಗಳು. ಹೀಗೆ ದೇವನಾಗಿಯೂ ಅವತಾರ ಮಾಡಿದ್ದಿ, ಯಜ್ಞನಾಗಿ ಅವತಾರ ಮಾಡಿದ್ದಿ, ವಾಮನನಾಗಿ ಅವತಾರ ಮಾಡಿದ್ದಿ, ಇದೆಲ್ಲ ದೇವ. ಮೀನಾಗಿಯೂ ಕಾಣಿಸಿಕೊಂಡಿದ್ದಿ, ಜಶ ಅಂದ್ರೆ ಮೀನು, ಮತ್ಸ್ಯಾವತಾರ, ಮೀನಿನಂತೆ ಕಾಣಿಸ್ಕೊಂಡಿದ್ದಿ ಅಂತ ಅರ್ಥ. ಮೀನಿನಂತೆನೂ ಕೂಡ ನೀನು ರೂಪವನ್ನು ಧಾರಣೆ ಮಾಡಿ ಕಾಣಿಸ್ಕೊಂಡಿದ್ದಿ ಮನು ಮಹಾರಾಜನಿಗೆ. ಹೀಗೆ ನಾನಾ ಅವತಾರಗಳಿಂದ ಲೋಕಾನ್ ವಿಭಾವಯಸಿ, ಲೋಕಗಳನ್ನ ಕಾಪಾಡ್ತಾ ಇದ್ದಿ, ಲೋಕ ಕಂಟಕರನ್ನ ಆಯಾಯ ಸಂದರ್ಭದಲ್ಲಿ ನೀನು ಅವತಾರ ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿದ್ದಿ, ಆಯಾಯ ಯುಗಕ್ಕೆ ಅನುಗುಣವಾಗಿ ಧರ್ಮವನ್ನ ಕಾಪಾಡ್ತಾ ಇದ್ದಿ. ಧರ್ಮಂ ಪಾಸಿ, ಯುಗಾನುವೃತ್ತಂ ಧರ್ಮಂ ಪಾಸಿ. ಯುಗಾನುವೃತ್ತಂ ಅಂದ್ರೆ ಯುಗಗಳಿಗೆ ಅನುಸಾರವಾದ ಧರ್ಮ, ಆಯಾಯ ಯುಗದಲ್ಲಿ ನಡೆಸಬೇಕಾದ ಧರ್ಮ ಏನಿದೆ ಆ ಧರ್ಮವನ್ನ ಕಾಪಾಡಿದ್ದಿ. ಆ ಧರ್ಮಕ್ಕೆ ಯಾರು ಚ್ಯುತಿಯನ್ನು ತಂದಿದ್ದಾರೋ ಅಂತಹ ದೈತ್ಯರುಗಳನ್ನೆಲ್ಲ ಸಂಹಾರ ಮಾಡಲಿಕ್ಕೆ ನಾನಾ ರೀತಿಯಾದ ಅವತಾರಗಳು, ನೃ ತಿರ್ಯ ಗೃಷಿ ದೇವ ಜಶ ಅವತಾರೈಹಿ, ನಾನಾ ರೀತಿಯಾದ ಅವತಾರಗಳನ್ನು ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿ ಲೋಕದಲ್ಲಿ ನೀನು ಧರ್ಮವನ್ನ ರಕ್ಷಣೆ ಮಾಡಿದ್ದಿ. ಈ ರೀತಿ 3 ಯುಗಗಳಲ್ಲಿ ಅವತಾರ ಮಾಡಿದ್ದಿ ನೀನು. ತ್ರಿಯುಗ ಹೋತಿ ನೀನು, ತ್ರಿಯುಗ ಅಂತ ನಿನ್ನನ್ನು ಕರೀತಾರೆ. ಯಾಕೆ ಅಂದ್ರೆ 3 ಯುಗಗಳಲ್ಲಿ ಅವತಾರ ಮಾಡ್ತಕ್ಕಂಥವನು. ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಅಂತ ಅನ್ನೋ 3 ಯುಗಗಳಲ್ಲಿ ಮಾತ್ರ ನೀನು ಅವತಾರ ಮಾಡ್ತಿದ್ದಿ. ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ನೀನು. 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡೋದ್ರಿಂದ ನಿನ್ನನ್ನು ತ್ರಿಯುಗ ಅಂತ ಕರೀತಾರೆ. ಹೀಗೆ ತ್ರಿಯುಗ ಅಂತ 3 ಯುಗಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಕ್ಕಂಥವನು ಅಂತ ಪ್ರಸಿದ್ಧನಾಗಿದ್ದಿ. ಆ 3 ಯುಗಗಳಲ್ಲಿ ಆ ಯುಗಾನುಸಾರವಾಗಿ ನಡೆಯಬೇಕಾದಂತಹ ಧರ್ಮವನ್ನ ಕಾಪಾಡಿದ್ದಿ, ಪರಮಪುರುಷನಾಗಿದ್ದಿ, ಲೋಕಕಂಟಕರನ್ನ ಸಂಹಾರ ಮಾಡಿದ್ದಿ, ಹಂಸಿ ಜಗತ್ ಪ್ರತೀಪಾನ್ ಹಂಸಿ, ಧರ್ಮವನ್ನ ರಕ್ಷಣೆ ಮಾಡಿದ್ದಿ. ನೃತಿರ್ಯ ಗೃಷಿ ದೇವ ಜಶಾವತಾರೈಹಿ, ಮನುಷ್ಯನಾಗಿ, ಪ್ರಾಣಿಯಾಗಿ, ಋಷಿಯಾಗಿ, ದೇವನಾಗಿ, ಮೀನಾಗಿ ಅವತಾರಗಳನ್ನು ಮಾಡಿ ಲೋಕಕಂಟಕರನ್ನ ಸಂಹಾರ ಮಾಡಿ ನೀನು ಲೋಕವನ್ನು ಕಾಪಾಡಿದ್ದಿ ಅಂತ ಭಗವಂತನ ನಾನಾ ಅವತಾರಗಳನ್ನು ಸ್ಮರಣೆ ಮಾಡ್ತಾ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ಭಗವಂತ 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡೋದಿಲ್ಲ. ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡೋದಿಲ್ಲ ಅಂತೀರಿ. ಈ ದಶಾವತಾರಗಳಲ್ಲಿ ಕೃಷ್ಣಾವತಾರದವರೆಗೆ ಆಗಿದ್ದು ದ್ವಾಪರ ಯುಗದಲ್ಲಿ. ಆಮೇಲೆ ಬುದ್ಧಾವತಾರ ಮತ್ತು ಕಲ್ಕಿ ಅವತಾರ ಎರಡೂ ಕೂಡ ಕಲಿಯುಗದಲ್ಲೇ ಆಗೋದಲ್ವಾ? ಭಗವಂತನಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು. ಬುದ್ಧಾವತಾರನೂ ಕಲಿಯುಗದೊಳಗೆ ಆಗಿದ್ದು, ಕಲ್ಕಿ ಅನ್ನೋ ಅವತಾರವು ಕಲಿಯುಗದಲ್ಲೇ ಆಗತ್ತೆ ಮುಂದೆ ಕೊನೆಗೆ. ಕೃಷ್ಣಾವತಾರದವರೆಗಿನ ಅವತಾರಗಳು ದಶಾವತಾರದಲ್ಲಿ ಹಿಂದಿನ ಯುಗಗಳಲ್ಲಿ 3 ಯುಗಗಳಲ್ಲಿ ಆಗಿದ್ದು. ಬುದ್ಧ ಮತ್ತು ಕಲ್ಕಿ ಅವತಾರಗಳು ಕಲಿಯುಗದಲ್ಲೇ ಅಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಕಲಿಯುಗ ಅಲ್ಲ. ಕಲಿಯುಗ ಅಂದ್ರೆ ಸಂಧಿಕಾಲ ಅಂತ ಇಟ್ಟುಕೊಳ್ಬೇಕು. ದ್ವಾಪರ ಯುಗ ಮುಗಿದು ಕಲಿಯುಗ ಬರುವ ಮಧ್ಯದ ಕಾಲ ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಬುದ್ಧಾವತಾರ ಆಗಿದ್ದು. ಹಾಗೆ ಕಲಿಯುಗ ಮುಗಿದು ಮುಂದೆ ಮತ್ತೆ ಕೃತಯುಗ ಬರುವ ಮಧ್ಯಕಾಲ ಸಂಧಿಕಾಲದಲ್ಲಿ ಕಲ್ಕಿ ಅವತಾರ ಆಗತ್ತೆ. ಹಾಗಾಗಿ ಬುದ್ಧಾವತಾರ ಮತ್ತು ಕಲ್ಕಿ ಅವತಾರಗಳೆರಡೂ ಕೂಡ ಸಂಧಿಯಲ್ಲಿ ಆದ ಅವತಾರಗಳು. ಅದು ಕಲಿಯುಗದೊಳಗೆ ಆದ ಅವತಾರ ಅಲ್ಲ. ಆದರೂ ಕಲಿಯುಗ ಅಂತ ಪ್ರಸಿದ್ಧ ಅಷ್ಟೆ. ಯಾಕೆಂದ್ರೆ ಕಲಿಯುಗದ ಆಸುಪಾಸಿನಲ್ಲಿ ಆದಂತಹ ಅವತಾರಗಳು.
ಕಲಿಯುಗದ ಪ್ರಾರಂಭ ಆಗೋ ಸಮಯದಲ್ಲಿ ಆಗಿದ್ದು ಬುದ್ಧ ಅವತಾರ. ಕಲಿಯುಗ ಮುಗಿಯುವ ಸಮಯದಲ್ಲಿ ಆಗುವ ಅವತಾರ ಕಲ್ಕಿ ಅವತಾರ. ಅವೆರಡೂ ಕೂಡ ಸಂಧಿ ಕಾಲದಲ್ಲಿ ಆದಂತಹ ಅವತಾರಗಳು. ಆದ್ರಿಂದ ಕಲಿಯುಗದೊಳಗೆ ಅವತಾರ ಆಗಿದ್ದು ಅಂತ ಅನ್ನಬಾರದು. ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡೋದಿಲ್ಲ. ತ್ರಿಯುಗ ಹೋತಿ ಅಂತ ಅವನಿಗೆ ಕರೀತಾರೆ. ತ್ರಿಯುಗ ಅಂತ ಕರೀತಾರೆ. 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡಿ ಆ ಯುಗ ಧರ್ಮಗಳನ್ನ ಕಾಪಾಡ್ತಕ್ಕಂಥವನು ನೀನು ಅಂತ ಹೀಗೆ ಸ್ತೋತ್ರ ಮಾಡಿದ್ದಾನೆ ಪ್ರಹ್ಲಾದ. ಇತ್ತಂ ನೃತಿರ್ಯಗೃಷಿ ದೇವ ಜಶಾವತಾರೈಃ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್ ಧರ್ಮಂ ಮಹಾಪುರುಷಪಾಸಿ ಯುಗಾನುವೃತ್ತಂ ಛನ್ನ ಕಲೌ ಯದಭವ ತ್ರಿಯುಗೋಥ ಸತ್ವಂ. ಛನ್ನಃ ಕಲೌ ಅಂತ. ಕಲಿಯುಗದಲ್ಲಿ ಛನ್ನಃ ಅಂದ್ರೆ ಪ್ರಕಟ ಆಗೋದಿಲ್ಲ. ಕಲಿಯುಗದಲ್ಲಿ ಪ್ರಕಟನ ಆಗೋದಿಲ್ಲ ಅಂತ ಅರ್ಥ. ಛನ್ನಃ ಆಚಾರ್ಯ, ಒಂದ್ ಡೌಟ್. ಬುದ್ಧಾವತಾರ ಇದು ದಶಾವತಾರದಲ್ಲಿ ಒಂದು ಆಗಿದ್ರು ಕೂಡ ಅದ್ಯಾಕೆ ನಾವು ಹಿಂದೂ ದೇವ್ರು ಅಂತ ಅನ್ಕೊಳ್ಳಲ್ಲ? ಅದು ಬೇರೆ ರಿಲಿಜನ್ನೇ ಆಗೋಯ್ತಲ್ವಾ? ಮಿಕ್ಕಿದೆಲ್ಲ ನಮ್ಮ ದೇವ್ರುಗಳೇ ಆಗತ್ತೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೋಯ್ತಲ್ವಾ ಬುದ್ಧಿಸಮ್ ಅನ್ನೋದು? ಅದ್ಯಾಕೆ ಆಗಾಯ್ತು ಅಂತ. ಬುದ್ಧ ಹಿಂದೂ ದೇವರಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ನಾವು ಬುದ್ಧಾವತಾರ ಭಗವಂತನ ದಶಾವತಾರಗಳು ಎಲ್ಲವೂ ಒಂದೇ. ಕೃಷ್ಣ ರಾಮ ಹೇಗೋ ಬುದ್ಧನೂ ಹಾಗೆ. ಬುದ್ಧನನ್ನು ನಾವು ಬೇರೆ ಅಂತ ಹೇಳೋದೇ ಇಲ್ಲ. ಬುದ್ಧ, ಕಲ್ಕಿ, ಭಗವಂತನ ಮತ್ಸ್ಯ, ಕೂರ್ಮ, ವರಾಹ, ರಾಮ, ಕೃಷ್ಣ ಯಾವ ಅವತಾರಗಳಲ್ಲೂ ಭೇದ ಚಿಂತನೆ ಮಾಡಬಾರದು. ಪರಿಶುದ್ಧವಾದ ರೂಪ ಬುದ್ಧ ರೂಪ. ಜ್ಞಾನಾನಂದಾತ್ಮಕವಾದದ್ದೇ ಬುದ್ಧ ರೂಪ. ತಪ್ಪಾಗಿ ತಿಳ್ಕೊಂಡ್ರೆ ಅದು ನಮ್ಮ ಶಾಸ್ತ್ರಗಳ ತಪ್ಪಲ್ಲ, ಅದನ್ನು ತಿಳ್ಕೊಂಡವ್ರದ್ದು ಮಿಸ್ಟೇಕ್ ಅಷ್ಟೆ. ಬುದ್ಧ ರೂಪವನ್ನು ಸರಿಯಾಗಿ ತಿಳ್ಕೊಳ್ಳದೆ ಜಿನ ಅಂತ ಒಬ್ಬ ಇದ್ದ. ನೀವು ಯಾರು ಕೇಳಿದ್ದಿವಾಗ? ಜಿನ ಅಂತ ಒಬ್ಬ ಇದ್ದ. ಅವನೇನು ಮಾಡಿದ? ಭಗವಂತನ ಬುದ್ಧ ರೂಪವನ್ನ ಸರಿಯಾಗಿ ತಿಳ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡು ತಪ್ಪಾಗೇ ಸ್ತೋತ್ರ ಮಾಡಿದ. ತಪ್ಪಾಗೇ ಎಲ್ರಿಗೂ ಪ್ರಚಾರ ಮಾಡಿಬಿಟ್ಟ. ಆದ್ರಿಂದ ಅದು ಹಾಗೆ ತಪ್ಪಾಗಿ ಬೆಳೀತಾ ಬಂತು. ಆದರೆ ಬುದ್ಧನ ನಿಜವಾದ ಸ್ವರೂಪವನ್ನ ಶಾಸ್ತ್ರಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡಿದೆ. ಮಧ್ವಾಚಾರ್ಯ ತೋರಿಸ್ಕೊಟ್ಟಿದ್ದಾರೆ ಬುದ್ಧನ ಸ್ವರೂಪ ಹೇಗಿತ್ತು ಅಂತ. ಯಾಕೆ ಬುದ್ಧ ಹಾಗೆ ಮಾಡಿದ, ಏನ್ ಮಾಡಿದ ಅನ್ನೋದಕ್ಕೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ. ಬಹಳ ವಿಸ್ತಾರವಾಗಿಲ್ಲ ಅಷ್ಟೇ. ಬುದ್ಧನ ಬಗ್ಗೆ ಬಹಳ ವರ್ಣನೆಗಳು, ಚರಿತ್ರೆಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ನಮ್ಮವರಿಗೆ ಅದು ಸರಿಯಾಗಿ ಅರ್ಥ ಆಗಿಲ್ಲ. ಕೆಲವು ವಾಕ್ಯಗಳಿದ್ದಾವೆ, ಅಲ್ಲಲ್ಲಿ ಕೆಲವು ವಾಕ್ಯಗಳಿದ್ದಾವೆ ಅಷ್ಟೇ. ರಾಮ, ಕೃಷ್ಣ ಮೊದಲಾದ ರೂಪಗಳ ವರ್ಣನೆಗಳು ಹೇಗೆ ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆಯೋ ಹಾಗೆ ಬುದ್ಧನ ಬಗ್ಗೆ ಹೆಚ್ಚು ವಿಸ್ತಾರವಾದ ಚರಿತ್ರೆ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮವರಿಗೆ ಸರಿಯಾಗಿ ಆ ಜ್ಞಾನ ಇಲ್ಲ ಅಷ್ಟೇ. ಬಿಟ್ರೆ ಬುದ್ಧ ಅವತಾರಕ್ಕೂ ಕೃಷ್ಣಾವತಾರಕ್ಕೂ ಏನು ವ್ಯತ್ಯಾಸ ಇಲ್ಲ. ಎಲ್ಲವೂ ಪರಿಶುದ್ಧವಾದ ರೂಪಗಳು ಭಗವಂತನದ್ದು, ಜ್ಞಾನಾನಂದಾತ್ಮಕವಾದ ರೂಪಗಳೇ. ಆಚಾರ, ಇದು ಬಂದು ಮಧ್ವಾಚಾರ್ಯ ಮತದ್ದು ಮಾತ್ರ ಹಾಗೆ ಬರುತ್ತಾ? ಬೇರೆ ಇದು ಅದ್ವೈತಾಲೆಲ್ಲ ಬರಲ್ವಾ ಅದು? ಯಾವುದು? ಸಲ ಅದು ಬಲರಾಮ ಅಂತಾನು ಹೇಳ್ತಾ ಇದೆ. ದಶಾವತಾರದಲ್ಲಿ ಒಂದು ಬಲರಾಮ ಅಂತಾನು ಹೇಳೋದಿದೆ ಅಲ್ವಾ? ಬುದ್ಧ ಅದೇ ತಪ್ಪದು. ಬಲರಾಮ ಭಗವಂತನ ಅವತಾರ ಅಲ್ಲ, ಭಗವಂತನ ಆವೇಶ ಅವತಾರ ಅಷ್ಟೆ. ಶುದ್ಧ ಭಗವಂತನ ಅವತಾರ ಅಲ್ಲ. ಬಲರಾಮ ಶೇಷಾವತಾರ. ಶೇಷದೇವರೇ ಬಲರಾಮನಾಗಿ ಅವತಾರ ಮಾಡಿದ್ದು. ಆ ಶೇಷದೇವರ ಒಳಗೆ ವಿಶೇಷವಾಗಿ ಭಗವಂತನ ಆವೇಶ ಇದೆ ಅಷ್ಟೆ.
ಆವೇಶಾವತಾರ ಅನ್ನೋ ಅಭಿಪ್ರಾಯದಲ್ಲಿ ಭಗವಂತನ ಅವತಾರ ಅಂತ ಹೇಳ್ಬೋದು ಅಷ್ಟೇ, ಬಿಟ್ರೆ ದಶಾವತಾರಗಳಲ್ಲಿ ಸೇರಿದ ಅವತಾರ ಅಲ್ಲ. ಅದು ಕೂಡ ತಪ್ಪಾಗೆ ತಿಳ್ಕೊಂಡು ಕೆಲವರು ಬುದ್ಧನ ಬದಲು ಬಲರಾಮನನ್ನ ಸೇರಿಸ್ಬಿಡ್ತಾರೆ. ಅದು ಅಜ್ಞಾನದಿಂದಲೇ. ಬುದ್ಧನನ್ನ ಸರಿಯಾಗಿ ತಿಳ್ಕೊಳ್ಳದೇ ಇರೋದು, ಬಲರಾಮನನ್ನ ಸರಿಯಾಗಿ ತಿಳ್ಕೊಳ್ಳದೇ ಇರೋದೇ ಕಾರಣ ಇದು. ಬಲರಾಮನನ್ನ ಭಗವಂತ ಅಂತ ತಿಳ್ಕೊಳ್ಳೋದು ತಪ್ಪು, ಬುದ್ಧನನ್ನ ಭಗವಂತ ಅಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ಇದೆಲ್ಲ ಅವತಾರ ವ್ಯತ್ಯಾಸ, ಅವತಾರಗಳ ಸರಿಯಾದ ಜ್ಞಾನ ಇಲ್ಲದೆ ಇರುವಿಕೆ ಅನ್ನೋ ಒಂದು ಭಗವದ್ವೇಷದಲ್ಲಿ ಪರಿವಸಾನ ಆಗತ್ತೆ. ಧನ್ಯವಾದಗಳು ಆಚಾರ್ಯ. ಅಲ್ಲಿಗೆ 38 ಶ್ಲೋಕ ಆಯಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಹರೇ ನಮಃ ಆಚಾರ್ಯ, ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರು. ಹರೇ ನಮಃ.